ಮಕ್ಕಳೇ, ಒಂದು ನದಿಯ ದಂಡೆಯ ಮೇಲೆ ಮೊಲ ಒಂದು ವಾಸ ಮಾಡ್ತಾ ಇತ್ತು. ಅದಕ್ಕೆ ಜಿಂಕೆ, ಒಂದು ಕಾಗೆ ಮತ್ತು ಇಲಿ ಇವು ಮೂರು ತುಂಬ ಸ್ನೇಹಿತರಾಗಿದ್ದವು. ಸುಖವಾದಂಥ ಜೀವನ ಅವರದಾಗಿತ್ತು. ಒಂದು ದಿನ ಜಿಂಕೆ ಮನೆಗೆ ಬರಲೇ ಇಲ್ಲ. ಆಗ ಇವೆಲ್ಲ ಮಾತಾಡಿಕೊಂಡು, ಜಿಂಕೆ ಬರಲಿಲ್ವಲ್ಲ, ಏನು ಮಾಡೋದು, ರಾತ್ರಿ ಆಯಿತು. ಆಗ ಕಾಗೆ ನೋಡ್ಕೊಂಡು ಬರ್ತೇನೆ ತಾನು ಅಂಥೇಳಿ ಕಾಗೆ ಹಾರುತ್ತಾ ಹೋಯಿತು. ಹೋದಾಗ ಒಂದು ಮರಗಿಡಗಳ ನಡುವಿಂದ ಕ್ಷೀಣವಾದ ಸ್ವರದಲ್ಲಿ ಜಿಂಕೆ ಕೂಗ್ತಾ ಇತ್ತು. ಅಯ್ಯೋ ಕಾಗಣ್ಣ, ನಾ ಇಲ್ಲೇ ಇದ್ದೇನೆ. ನನ್ನನ್ನು ಯಾರೋ ಬೇಡರು ಬಲೆ ಹಾಕಿ ಹಿಡಿದಿದ್ದಾರೆ. ನನ್ನನ್ನು ಬಿಡಿಸ್ಕೊಳ್ಳೋದೇ ಇದ್ದರೆ ಈಗ ಅವನು ನನ್ನನ್ನು ಕರೆದುಕೊಂಡು ಹೋಗಿ ಅವನಿಗೆ ಅಡುಗೆ ಮಾಡಿಬಿಡ್ತಾನೆ, ನನ್ನನ್ನು ಕೊಂದು ಬಿಡ್ತಾರೆ. ಹೇಗಾದರೂ ಮಾಡಿ ಬಿಡಿಸಪ್ಪ. ಕೂಡಲೇ ಕಾಗೆ ಏನು ಮಾಡೋಣ ಅಂತ ಆಲೋಚನೆ ಮಾಡ್ತು. ಆಗ ಇಲಿ ಬಂದರೆ ಇದನ್ನು ಕಡಿದು ಬಿಡಿಸ್ಬೋದು ಅನ್ನತಕ್ಕಂಥ ಆಲೋಚನೆ ಬಂದು ಕಾಗೆ ಪುನಃ ತನ್ನ ಮನೆಗೆ ಬಂದು ಇಲಿಯನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹಾರಿ ಜಿಂಕೆ ಇರುವಲ್ಲಿ ಬರ್ತದೆ. ಬಂದು ಜಿಂಕೆಯ ಬಲೆಯನ್ನು ಇಲಿ ಕಡಿಯುತ್ತದೆ. ಕಡಿದಾಗ ಜಿಂಕೆ ತಪ್ಪಿಸಿಕೊಂಡು ಹೋಗ್ತದೆ. ಅಷ್ಟರಲ್ಲಿ ಅಲ್ಲಿ ಬಂದಂತಹ ಬೇಡ ಬಲೆ ಹಾಕದಂಥವನು ನೋಡ್ತಾನೆ, ಅಯ್ಯೋ ನನ್ನ ಜಿಂಕೆ ಸಿಕ್ಕಿತ್ತು, ನನಗೆ ಬಲೆಯನ್ನೇ ಕಡಿದು ಹೋಗ್ಬಿಡ್ತಲ್ಲ, ಎಂಥ ನಷ್ಟವಾಯಿತು ನನಗೆ. ಸುಖವಾಗಿ ಇವತ್ತು ಮಾಂಸದ ಊಟ ಮಾಡಬೇಕು ಅಂತ ಮಾಡಿದ್ದೆ ಅಂತ ಬೇಸರ ಪಟ್ಕೊಳ್ತಾನೆ. ಆದರೆ ಎಲ್ಲರೂ ಓಡಿ ಹೋದಾಗ ಅಲ್ಲಿ ಆಮೆಯೊಂದು ಉಳಿದು ಬಿಡ್ತದೆ. ಅದು ನಿಧಾನವಾಗಿ ಅಲ್ಲಿ ತನ್ನ ಗೆಳೆಯರಿದ್ದಲ್ಲಿ ಬರ್ತಾ ಇತ್ತು. ಅದಕ್ಕೆ ಹೆಚ್ಚು ಓಡಲಿಕ್ಕೆ ಆಗೋದಿಲ್ಲ. ಆಗ ಬೇಡ ಆಲೋಚನೆ ಮಾಡ್ತಾನೆ, ಓಹೋ ಏನೇ ಆಗಲಿ, ಜಿಂಕೆ ಮಾಂಸ ಹೋದರೆ ಏನಾಯಿತು, ಕೊನೆ ಪಕ್ಷ ಈ ಆಮೆಯನ್ನಾದರೂ ತೆಗೆದುಕೊಂಡು ಹೋಗಿ ಅಡುಗೆ ಮಾಡಿದ್ರೆ ನನಗೆ ಇವತ್ತಿನ ಮಟ್ಟಿಗೆ ಮಾಂಸದ ಊಟ ಆಯಿತು ಅಂಥೇಳಿ ಅದನ್ನು ಒಂದು ಚೀಲದಲ್ಲಿ ತುಂಬಿ ಕಟ್ಟಿಕೊಂಡು ಹೋಗ್ತಾನೆ. ಇದನ್ನೆಲ್ಲ ನೋಡಿದಂಥ ಈ ಗೆಳೆಯರು, ಅಯ್ಯೋ ಮತ್ತೆ ಇದೇ ನಮ್ಮ ಕಷ್ಟ ಎದುರಾಯ್ತಲ್ಲ, ನಮ್ಮ ಆಮೆಯನ್ನು ಹಿಡ್ಕೊಂಡು ಹೋಗಾಯಿತು, ನಾವು ಹೇಗಾದರೂ ಬಿಡಿಸ್ಬೇಕು ಅಂಥೇಳಿ ಆಲೋಚನೆ ಮಾಡ್ತಾರೆ. ಆಗ ಜಿಂಕೆ ಹೇಳ್ತದೆ, ನೋಡಿ ನಾನೀಗ ಬೇಡನ ಮುಂದೆ ಸುಳಿಯುತ್ತೇನೆ. ಅವನಿಗೆ ನನ್ನ ಮಾಂಸ ತಿನ್ನಬೇಕು ಅಂದರೆ ಭಾಳ ಇಷ್ಟ. ಆಗಲೂ ಕೂಡ ಅವನು ನನ್ನನ್ನು ಹಿಡಿಯಲು ಪ್ರಯತ್ನ ಮಾಡಿದ್ದ, ನಾನು ತಪ್ಪಿಸಿಕೊಂಡಿದ್ದೇನಲ್ಲ ನೋಡಿ ಅಂಥೇಳಿ ಅದು ಆ ಬೇಡನ ಮುಂದೆ ಸುಳಿಯುತ್ತದೆ. ಆ ಬೇಡ ಏನು ಮಾಡ್ತಾನೆ ಅಂತಂದರೆ ಆಮೆಯ ಚೀಲವನ್ನು ಅಲ್ಲೇ ಇಟ್ಟುಕೊಂಡು ಜಿಂಕೆಯನ್ನು ಹಿಡಿಯುವುದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಮೊದಲೇ ಇವರು ಮಾತಾಡಿಕೊಂಡ ಹಾಗೆ ಆ ಆಮೆಯನ್ನು ತುಂಬಿದಂತಹ ಚೀಲವನ್ನು ಇಲಿ ಕಡಿಯುತ್ತದೆ. ಆಮೆ ಹೊರಗೆ ಬರ್ತದೆ. ಹೊರಗೆ ಓಡಿ ಹೋಗ್ತವೆ ಅವು. ಜಿಂಕೆ ಓಡಿ ತಪ್ಪಿಸಿಕೊಂಡು ಬಿಡ್ತದೆ. ಕೊನೆಗೂ ತನಗೆ ಆಮೆಯೇ ಗತಿಯಾಯಿತು, ಜಿಂಕೆ ಸಿಗಲಿಲ್ಲ ಅಂಥೇಳಿ ಆ ಬೇಡ ಪುನಃ ಬಂದು ನೋಡಿದಾಗ ಆ ಚೀಲ ನೋಡ್ತಾನೆ, ಚೀಲದಲ್ಲಿ ಆಮೆ ಇರೋದಿಲ್ಲ. ಆಗ ಅವನಿಗೆ ತುಂಬ ನಿರಾಸೆ ಆಗ್ತದೆ. ಈ ಪ್ರಾಣಿಗಳೆಲ್ಲ ತಪ್ಪಿಸಿಕೊಂಡು ಹೋಗಿಬಿಡ್ತವೆ. ಇದು ಒಂದು ಕಥೆ. ಇದರಲ್ಲಿ ಮುಖ್ಯವಾದಂತಹ ವಿಷಯ ಅಂತಂದರೆ ಪರಸ್ಪರ ನೆರವಾಗುವುದು. ಕಷ್ಟ ಬಂದಾಗ ಅವನಿಗೆ ಕಷ್ಟ ಬಂತು ಹೋಗಿ ಸಾಯಲಿ ಅಥವಾ ಅವನಿಗೆ ಕಷ್ಟ ಬರಲಿ ಅಂತ ಹೇಳಿ ಬಿಡುವುದಕ್ಕಿಂತ ನಮ್ಮ ಗೆಳೆಯರಲ್ಲಿ ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಇನ್ನೊಬ್ಬರಿಗೆ ಕಷ್ಟ ಬಂದಾಗ ನಾವು ಸಹಾಯ ಮಾಡಿದ್ರೆ, ಒಬ್ಬರೊಬ್ಬರು ಪರಸ್ಪರ ನಾವು ಸಹಾಯ ಮಾಡಿಕೊಂಡಿದ್ದರೆ ಎಲ್ಲರೂ ಕೂಡ ಅಪಾಯದಿಂದ ಪಾರಾಗಲಿಕ್ಕೆ ಸಾಧ್ಯ ಆಗ್ತದೆ. ಒಕ್ಕಟ್ಟಿನಲ್ಲಿ ಬಲ ಇರ್ತದೆ, ಮಿತ್ರತ್ವದಲ್ಲಿ ಬಲ ಇರ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.